ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ಇವತ್ತೊಂದು ಮೆಹಂದಿ ಆರ್ಡರ್ ಇತ್ತು, ಹಾಗಾಗಿ ಮೆಹಂದಿ ಕೋನ್ಸ್ನೆಲ್ಲ ರೆಡಿ ಮಾಡಿಕೊಂಡು ನೈಟೇ ಇಟ್ಬಿಟ್ಟಿದ್ದೆ. ಯಾಕಂದ್ರೆ ನೆಕ್ಸ್ಟ್ ದಿನ ಕಾಲೇಜ್ ಇರುತ್ತೆ. ಸೊ ಕಾಲೇಜಿಂದ ಬಂದ ಮೇಲೆ ನಾನು ಮೆಹಂದಿ ಆರ್ಡರ್ಗೆ ಹೋಗ್ತಾ ಇದ್ದಿದ್ದು, ಹಾಗಾಗಿ ನೈಟೇ ಎಲ್ಲದನ್ನು ಕೂಡ ಪ್ರಿಪೇರ್ ಮಾಡಿ ಇಟ್ಟಾಗಿತ್ತು. ಇನ್ನು ಕಾಲೇಜಿಗೆ ಹೋಗಿ ಬಂದ್ಮೇಲೆ ರೆಡಿ ಆಗಿ ನಾನು ಕೂಡ ಹೊರಟೆ ಕ್ಲೈಂಟ್ಸ್ ಮನೆಗೆ. ಆ ಕ್ಲೈಂಟ್ ಮನೆ ಬಂದ್ಬಿಟ್ಟು ಕೂಡ್ಲಿಗಿ ಹತ್ರ ಇತ್ತು. ಸೊ ಹಾಗಾಗಿ ಮೊದಲು ಕೂಡ್ಲಿಗಿಗೆ ಹೋಗ್ಬೇಕು. ಸೊ ನನ್ನ ಗಾಡಿನೇ ತಗೊಂಡು ಅಲ್ಲಿ ನಮ್ಮ ಶಾಪ್ ಹತ್ರ ನಿಲ್ಸ್ಬಿಟ್ಟು ಬಸ್ ಹತ್ಕೊಂಡು ಹೋಗೋಣ ಅಂತ ಹೊರಟಿದ್ದು. ನನ್ನ ತಂಗಿನೂ ಬಂದಿದ್ಲು, ಅವಳನ್ನ ಶಾಪ್ ಹತ್ರನೇ ಬಿಟ್ಟು ನಾನು ಹೊರಟೆ. ಯಾಕಂದ್ರೆ ಮನೇಲಿ ಒಬ್ಳೆ ಆಗ್ತಾಳೆ, ಅವಳಿಗೂ ಬೇಜಾರಾಗುತ್ತೆ. ಶಾಪಲ್ಲಾದ್ರೆ ಸ್ವಲ್ಪ ಜನ ಹತ್ರ ಮಾತಾಡ್ಕೊಂಡು ಆರಾಮಾಗಿರ್ತಾಳೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಡ್ತಾ ಇದ್ದೀನಿ. ಇನ್ನು ಅಲ್ಲಿಂದ ಬಸ್ ಹತ್ಕೊಂಡೆ ಕೂಡ್ಲಿಗಿ ಬಸ್ಸಿಗೆ. ಸೊ ಕೂಡ್ಲಿಗಿಂದ ಬಸ್ ಹತ್ಕೊಂಡಾಗ 1 ಗಂಟೆ ಆಗಿತ್ತು ಆಲ್ರೆಡಿ. ಸೊ ಅಲ್ಲಿಂದ ಕೂಡ್ಲಿಗಿಗೆ ಹೋಗೋಷ್ಟೊತ್ತಿಗೆ 1:30. ಅಲ್ಲಿಂದ ಅವ್ರ ಊರಿಗೆ ಅವ್ರ ರಿಲೇಷನ್ ಒಬ್ರು ಅಣ್ಣ ಪಿಕ್ ಮಾಡಿದ್ರು. ಸೊ ಇನ್ನು ಕ್ಲೈಂಟ್ ಮನೆಗೆ ಬಂದಾಗಿತ್ತು. ಇವರೇ ನಮ್ಮ ಕ್ಲೈಂಟ್. ಇವರಿಗೆ ನಾನು ಮೆಹಂದಿ ಹಾಕ್ಬೇಕಾಗಿತ್ತು. ಸೊ ಮೇಲ್ಗಡೆ ಎಲ್ಲ ಫ್ರೀ ಇದೆ, ಇಲ್ಲೇ ಬನ್ನಿ ಹಾಕ್ರಿ ಅಂತ ಹೇಳಿದ್ರು. ಹಾಗಾಗಿ ಮೇಲ್ಗಡೆ ಹೋದ್ವಿ. ಸೊ ಅಲ್ಲಿ ನನ್ನ ಮೆಹಂದಿ ಕೋನ್ಸ್ನೆಲ್ಲ ಒಂದ್ಸತಿ ರೆಡಿ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡೆ. ಯಾಕಂದ್ರೆ ಅವರು ಊಟ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ 10-15 ನಿಮಿಷ ಆಯ್ತು. ಹಾಗಾಗಿ ಇನ್ನೇನೋ ಅವರು ಬಂದ್ರು, ಹಾಗಾಗಿ ಮೆಹಂದಿನ ಹಾಕೋಕೆ ಶುರು ಮಾಡಿದೆ. ಅವರು ಕೆಲವೊಂದು ಡಿಸೈನ್ಸ್ ನನಗೆ ಹೇಳಿದ್ರು. ನಾನು ಹಾಕಿರೋ ಡಿಸೈನ್ಸ್ ಪ್ಲಸ್ ಬೇರೆ ಡಿಸೈನ್ಸ್ ನೋಡ್ಬಿಟ್ಟು ನಂಗೆ ಇದೇ ತರ ಹಾಕಿ, ಇದೇ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಅದನ್ನೇ ಅವ್ರಿಗೆ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಇನ್ನು ಅವರು ನನ್ನ ಕ್ಲೈಂಟ್ ಬಂದ್ಬಿಟ್ಟು, ಅವ್ರ ನೇಮು ಅಶ್ವಿನಿ ಅಂತ. ಅವರಿದ್ದವರು ಇಲ್ಲ ನಾನು ಸ್ವಲ್ಪ ಡಾರ್ಕ್ ಆಗಿದ್ದೀನಿ, ಕಲರ್ ಬರಲ್ಲ ಅನ್ಸುತ್ತೆ ಹಾಗೆ ಹೀಗೆ ಅಂತಿದ್ರು. ಇಲ್ಲ ಮೆಹಂದಿ ಎಲ್ಲರ ಕೈಗೂ ಹತ್ತುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೆ. ಸೊ ಅವರು ತುಂಬಾನೇ ಫ್ರೆಂಡ್ಲಿ ಆಗಿದ್ರು. ಎಲ್ರು ಕೂಡ ಮನೇಲಿ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು. ನೀವು ನೋಡ್ಬೋದು ಇಲ್ಲಿ ಮೆಹಂದಿನ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ಆಮೇಲೆ ನಿಮ್ಗೆ ಈ ಮೆಹಂದಿ ಹೇಗೆ ಅನಿಸ್ತು ಅಂತಾನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ರಾಜಾರಾಣಿನ ಅವರು ರಾಜಾರಾಣಿ ಬೇಕು ಅಂತ ಹೇಳಿದ್ರು, ಹಾಗಾಗಿ ರಾಜಾರಾಣಿನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, 2 ಕೈನೂ ಬ್ರೈಡಲ್ ಮೆಹಂದಿನ ಹಾಕಿದೀನಿ. ಅವ್ರು ಯಾವ ರೀತಿ ಹೇಳಿದ್ರು ಅದೇ ಡಿಸೈನ್ಸ್ನೇ ಹಾಕಿದೀನಿ. ಹೇಗಿದೆ ಅಂತ ಹೇಳಿ. ಮತ್ತೆ ಇವರು ನನ್ಗೆ ಅಪ್ರೋಚ್ ಮಾಡಿದಾಗ ತುಂಬಾನೇ ಖುಷಿ ಆಯ್ತು. ಬೇರೆ ಊರಿಗೆ ಹೋಗಿ ಮೆಹಂದಿ ಹಾಕೋದೇ ಒಂಥರ ಖುಷಿ. ಇನ್ನು ಫ್ರಂಟ್ ಹ್ಯಾಂಡ್ ಮುಗಿದ್ಮೇಲೆ ಉಳಿಯೋದು ಬ್ಯಾಕ್ ಹ್ಯಾಂಡ್. ಅದು ಫ್ರಂಟ್ ಹ್ಯಾಂಡ್ ಬೇಗನೆ ಹಾಕ್ಬೋದು, ಬಟ್ ಬ್ಯಾಕ್ ಹ್ಯಾಂಡ್ ಹಾಕೋದು ತುಂಬಾನೇ ಕಷ್ಟ. ಅದ್ರಲ್ಲೂ ನಮ್ಮ ಇವರು ಅಶ್ವಿನಿ ಅವರು ತುಂಬಾನೇ ಸ್ವೆಟ್ ಆಗ್ತಾ ಇದ್ರು. ಹಾಕಿರೋ ಮೆಹಂದಿ ಅದೇನಾಗಿ ಅದು ಹೋಗ್ತಾ ಇತ್ತು, ಅಷ್ಟು ಬೆವಿತಾ ಇದ್ರು. ಸೊ ಅದ್ರಲ್ಲೂ ಕೂಡ ಫ್ಯಾನ್ ಹಾಕೊಂಡು ಅವ್ರಿಗೆ ಕಂಫರ್ಟಬಲ್ ಫೀಲ್ ಮಾಡಿ ಹಾಕ್ತಾ ಇದ್ದೆ. ಇನ್ನೆರಡು ಕೈ ಮುಗಿದ್ಮೇಲೆ ಕಾಲನ್ನ ಕೂಡ ಹಾಕ್ತಾ ಇದ್ದೆ. ನಾನು ನನ್ನ ಮೆಹಂದಿ ಹಾಕ್ಸ್ಕೊಳ್ಳೋ ಎಲ್ರಿಗೂ ಒಂದೇ ಒಂದು ಸಜೆಷನ್ ಏನ್ ಹೇಳ್ತೀನಿ ಅಂದ್ರೆ, ನೀವು ಮೆಹಂದಿ ಹಾಕೋದಕ್ಕಂತೂ ಮುಂಚೆ ಸ್ವಲ್ಪ ಕೈ ಮತ್ತೆ ಕಾಲಲ್ಲಿರ್ತಕ್ಕಂಥ ಹೇರ್ಸ್ ನ ರಿಮೂವ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಹಾಕ್ಬೇಕಾದ್ರೆ ತುಂಬಾನೇ ತೊಂದರೆ ಆಗುತ್ತೆ ಹೇರ್ಸ್ ಇದ್ರೆ. ಇವರು ಕೂಡ ನಾನು ಹೇಳಿದ್ದೆ, ಬಟ್ ಅವರು ಅದನ್ನ ಫಾಲೋ ಮಾಡಿರ್ಲಿಲ್ಲ. ಸೊ ನೋಡ್ಬೋದು ಎಷ್ಟು ನಾವು ಹಾಕಿರ್ತಕ್ಕಂಥ ಮೆಹಂದಿ ಪರ್ಫೆಕ್ಷನ್ ಬರಲ್ಲ, ಸ್ವಲ್ಪ ಆಚೆ ಈಚೆ ಕಡೆ ಆಗ್ಬಿಡುತ್ತೆ. ಹಾಗಾಗಿ ಇನ್ನು 2 ಕಾಲ್ಗೂ ಮೆಹಂದಿ ಹಾಕೋಷ್ಟೊತ್ತಲ್ಲಿ ಆಲ್ರೆಡಿ ಸಂಜೆ ಆಗ್ಬಿಟ್ಟಿತ್ತು. ನೀವು ನೋಡ್ಬೋದು ಎಷ್ಟು ಕಾಲ್ ಡಿಸೈನ್ ಹೇಗಿದೆ ಅಂತ ಹೇಳಿ. ಆಮೇಲೆ ಅಲ್ಲೇ ಅವರು ಏನೋ ಡೆಕೋರೇಷನ್ ಮಾಡ್ತಾ ಇದ್ರು. ಅವ್ರ ಹತ್ರನೇ ಕೆಲವೊಂದು ಐಟಮ್ಸ್ ಗಳನ್ನ ಇಸ್ಕೊಂಡು ನಾನು ಒಂಥರ ಏನೋ ಒಂದು ಡೆಕೋರೇಷನ್ ತರ ಮಾಡ್ಬಿಟ್ಟು ಫೋಟೋ ಶೂಟ್ ಮಾಡ್ತಾ ಇದ್ದೆ. ಯಾಕಂದ್ರೆ ಅಲ್ಲಿ ಯಾರು ಮೆಹಂದಿ ಶೂಟ್ ಮಾಡೋದಕ್ಕೆ ಬಂದಿರ್ಲಿಲ್ಲ ಫೋಟೋಗ್ರಾಫರು. ಹಾಗಾಗಿ ಅವ್ರಿಗೂ ಕೂಡ ಕೆಲವೊಂದು ವಿಡಿಯೋಸ್ ಬೇಕಾಗಿರ್ತದಲ್ವಾ, ಹಾಗಾಗಿ ಅವ್ರಿಗೂ ಒಂದು ಮೆಮೊರಿನ ಕ್ರಿಯೇಟ್ ಮಾಡ್ಕೊಡ್ಬೇಕು, ನಂಗೂ ಕೂಡ 1-2 ವಿಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಹೇಗಿದೆ ಡೆಕೋರೇಷನ್ ಅಂತ ಹೇಳಿ. ಲೈಕ್ ನನಗ್ ಬಂದಷ್ಟು ಮಾಡಿದೀನಿ ಅಲ್ಲೇ ಇದ್ದಂತ ವಸ್ತುಗಳನ್ನ ಉಪಯೋಗಿಸ್ಕೊಂಡು. ಇದಾಗಿತ್ತು ನನ್ನ ಈ ಮೆಹಂದಿ ಡಿಸೈನ್ ಇವತ್ತು ವರ್ಕ್. ನಿಮ್ಗೆ ಯಾರಿಗಾದ್ರೂ ಬ್ರೈಡಲ್ ಮೆಹಂದಿ ಆರ್ಡರ್ಸ್ ಇದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ನಾನು ಮೆಹಂದಿನ ಹಾಕೊಡ್ತಾ ಇದ್ದೀನಿ. ಸೊ ನನ್ನ ಮೆಹಂದಿ ಪ್ರೈಸ್ ಬಂದ್ಬಿಟ್ಟು 50 ರುಪೀಸ್ ಇಂದಾನು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನೀವ್ ಯಾವ್ದಾದ್ರು ಇದ್ರೆ ಹೇಳಿ, ನಾನು ಬಂದ್ಬಿಟ್ಟು ಹಾಕೊಡ್ತೀನಿ. ಮತ್ತೆ ಹೇಗಿದೆ ಫೈನಲ್ ಲುಕ್ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನಾಳೆ.